ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 76ನೇ ಭಾಗ ಇವತ್ತು ನಾವು ನೋಡಬೇಕಾಗುತ್ತೆ. 75ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ 12ನೇ ಸರ್ಗದ 36ನೇ ಶ್ಲೋಕವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ಮಧ್ವರು ವೇದ ವಾಕ್ಯವನ್ನು ಉಚ್ಚಾರ ಮಾಡಿ ಅದನ್ನು ವ್ಯಾಖ್ಯಾನ ಮಾಡಿದ್ದು ಅದನ್ನೆಲ್ಲ ಪಂಡಿತರು ಕೇಳಿದರು. ಷಡಂಗ ಸಮೇತವಾಗಿ ಅದಕ್ಕೆಲ್ಲ ವಿವರಣೆಯನ್ನು ಕೂಡ ಕೊಟ್ಟರು. ನಮ್ಮಂಥ ಜನಸಾಮಾನ್ಯರಿಗೆ ಆ ಉಚ್ಚಾರ ಮತ್ತು ವ್ಯಾಖ್ಯಾನ ಅದರ ಸೊಬಗನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಕವಿಗಳು ಅದನ್ನು ವರ್ಣನೆ ಕೂಡ ಮಾಡಿದರು. ಇದಾದ್ಮೇಲೆ ಆ ವಿದ್ವಾಂಸರು ಈ ಪುಂಡರೀಕಪುರಿ ಅಂತೇನಿದ್ರಲ್ಲ ಮಧ್ವರ ಎದುರಾಳಿ, ಅವರ ಬಳಿಗೆ ಬಂದು ಮಾತಾಡಿದಂತೆ. ಚತುರ್ಮುಖ ಬ್ರಹ್ಮದೇವರು ಸಭೆಯಲ್ಲಿ ಕೂತ್ಕೊಂಡು ವೇದವಾಕ್ಯಗಳನ್ನು ಉಚ್ಚಾರ ಮಾಡಿ ಅದನ್ನು ವ್ಯಾಖ್ಯಾನ ಮಾಡಿದಂತೆ ಆಗಿತ್ತು. ಆಚಾರ್ಯರು ಇದನ್ನು ಮಾಡಿದ್ದನ್ನು ಕೇಳಿದರೆ ಇದನ್ನೆಲ್ಲ ಕೇಳಿ ಇದರಲ್ಲಿ ಗೆಲ್ಲುವವರು ಯಾರು ಅಂತ ಅನ್ನೋದನ್ನ ತಿಳ್ಕೋಬೇಕಾಗಿತ್ತು ಉಳಿದ ವಿದ್ವಾಂಸರಿಗೆ. ಅದಕ್ಕೆ ಚಿತ್ರಕಾಯಾಭಿಧಾನಂ, ಚಿತ್ರಕಾಯ ಅಂದ್ರೆ ಹುಲಿಗೆ ಒಂದು ಪರ್ಯಾಯ ಪದ. ಚಿತ್ರಕಾಯ, ವ್ಯಾಘ್ರ ಇವೆಲ್ಲ. ಆ ಪುಂಡರೀಕಪುರಿ ಎನ್ನುವ ಹೆಸರಿನ ಆ ಸನ್ಯಾಸಿಗೆ ಅವರು ಹೇಳಿದರು, ಪೂರ್ಣ ಪ್ರಜ್ಞರು. ಪ್ರಾಜ್ಯ ಪ್ರಜ್ಞೆ ಅಂದ್ರೆ ಪೂರ್ಣ ಪ್ರಜ್ಞರು, ಪ್ರಾಜ್ಯ ಅಂದ್ರೆ ಪೂರ್ಣ ಅಂತ ಅರ್ಥ. ಈ ಪೂರ್ಣ ಪ್ರಜ್ಞರು ತಮ್ಮ ಪೂರ್ಣವಾದ ಪ್ರಜ್ಞೆಯನ್ನು ಉಪಯೋಗ ಮಾಡಿ ವೇದವಾಕ್ಯಗಳ ಅರ್ಥ ಏನು ಅಂತ ಅನ್ನೋದನ್ನ ವಿವರಿಸಿದ್ದಾರೆ. ಅವರಿಗೆ ಪ್ರತಿವಾದಿ ನೀವು, ಪ್ರತ್ಯರ್ಥಿ ಅಂದ್ರೆ ಪ್ರತಿವಾದಿ, ಪ್ರತಿವಾದಿಗಳಂತಹ ನಿಮ್ಮನ್ನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈಗ. ಯಾಕಂದ್ರೆ ನೀವು ಕೂಡ ಪ್ರಾಜ್ಞರಾಗಿದ್ದೀರಿ. ನೀವು ತಾವು ಏನು ಹೇಳ್ತೀರಿ ಈ ಸಭೆಗೆ, ಆ ವೇದವಾಕ್ಯಗಳನ್ನು ಹೇಗೆ ವ್ಯಾಖ್ಯಾನಿಸ್ತೀರಿ ಅಂತ ಅನ್ನೋದನ್ನ ಸಭೆ ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದೆ. ಅದಕ್ಕಾಗಿ ತಮ್ಮನ್ನು ನಾವು ವಿಜ್ಞಾಪಿಸ್ತಿದ್ದೀವಿ ಅಂತ ಹೇಳಿದ್ರು ಅವರು. ಈಗ ಅವ್ರು ಹೇಳಿದ ಕೂಡಲೇ ಈ ಪುಂಡರೀಕಪುರಿಯು ಕೂಡ ವೇದ ವ್ಯಾಖ್ಯಾನ ಪ್ರಾರಂಭ ಮಾಡಿದರು. ವೇದ ವ್ಯಾಖ್ಯಾನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ವೇದವಾಕ್ಯವನ್ನು ಸುಸ್ವರವಾಗಿ ಉಚ್ಚಾರ ಮಾಡಬೇಕಾಗಿತ್ತು. ಪೂರ್ಣ ಪ್ರಜ್ಞರಿಗೂ ಸಮಾನನಾಗಬೇಕು ತಾನು ಅಂತ ಆತ ಬಯಸಿದ್ದ. ಅವ್ರು ಹೇಗೆ ವ್ಯಾಖ್ಯಾನ ಮಾಡಿ ವಿದ್ವಾಂಸರ ಮನಸ್ಸನ್ನು ಗೆದ್ದರು, ಹಾಗೆ ತಾನೂ ಕೂಡ ವೇದ ವ್ಯಾಖ್ಯಾನ ಮಾಡಿ ವಿದ್ವಾಂಸರ ಮನಸ್ಸನ್ನು ಗೆಲ್ಲಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ. ಅದು ಹೇಗಿತ್ತಂದ್ರೆ, ಹಿಂದೆ ಭಗವಂತನಾದ ಕೃಷ್ಣನ ಸಾಮ್ಯವನ್ನು ಪಡ್ಕೊಂಡು ತಾನು ಮೆರಿಬೇಕು ಅಂತ ಹೊರಟಿದ್ದಲ್ಲ ಪೌಂಡ್ರಕ ವಾಸುದೇವ. ಕೃಷ್ಣನ ಕೈಯಲ್ಲಿದ್ದಂತೆ ತಾನೂ ಕೂಡ ಶಂಖಚಕ್ರ ಧಾರಣೆ ಮಾಡಬೇಕು ಅಂತ ಹೇಳಿ ಕೃತಕವಾದ ಶಂಖಚಕ್ರಗಳು, ಕೃತಕವಾದ ಶ್ರೀವತ್ಸ ಚಿಹ್ನೆ ಇದನ್ನೆಲ್ಲ ಧಾರಣೆ ಮಾಡಿ ಜನರ ಬಾಯಲ್ಲಿ ಹೇಗೆ ಹಾಸ್ಯಾಸ್ಪದನಾದನೋ ಆ ಪೌಂಡ್ರಕ ವಾಸುದೇವ, ಅದರಂತೆ ಈ ಪುಂಡರೀಕಪುರಿ ಮಧ್ವರ ಸಾಮ್ಯವನ್ನು ಪಡ್ಕೋಬೇಕು ಅಂತ ಪ್ರಯತ್ನ ಪಟ್ಟು ಹಾಸ್ಯಾಸ್ಪದನಾದ. ಅದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಅಂಗಾದೇಶಾದ್ ಉತ್ತರಂ ರಾಜಶಬ್ದಂ. ಮೊದಲು ಅವರು ವೇದ ವ್ಯಾಖ್ಯಾನಕ್ಕೆ ತೊಡಗಿದಾಗ ಯಾವುದೇ ಒಂದು ಪ್ರಧಾನ ಅಲ್ಲದೆ ಇರುವಂತಹ ವೇದವಾಕ್ಯಕ್ಕೆ ಅವರೇನು ಹೋಗಲಿಲ್ಲ. ಋಗ್ವೇದದಲ್ಲಿ ಮೊದಲನೇ ಸೂಕ್ತವೇ ಅಗ್ನಿಮೀಳೆ ಪುರೋಹಿತಂ ಯಜ್ಞಸೇವ ಮೃತ್ಯುಜಂ ಅಂತೇನು ಅಗ್ನಿಯನ್ನು ಕುರಿತಾದಂತಹ ವೇದವಾಕ್ಯ ಇದೆ. ಆ ಮೊದಲನೇ ವೇದವಾಕ್ಯವನ್ನೇ ಅವರು ಸ್ವೀಕಾರ ಮಾಡಿದರು. ಅದನ್ನೇ ಉಚ್ಚಾರ ಮಾಡಿ ಅದನ್ನು ವ್ಯಾಖ್ಯಾನ ಮಾಡಿ ತೊಡಗಿದರು. ಐತರೇಯ ಆದಿ ಸೂಕ್ತೆ, ಐತರೇಯ ಶಾಖಾ ಅಂತಂದ್ರೆ ಋಗ್ವೇದ ಶಾಖಾ. ಋಗ್ವೇದ ಶಾಖೆಗೆಲ್ಲ ಐತರೇಯ ಶಾಖಾ ಅಂತ ಕರೀತಾರೆ. ಆ ಐತರೇಯ ಸೂಕ್ತದ ಮೊದಲನೇ ಸೂಕ್ತ, ಐತರೇಯ ಶಾಖೆಯ ಮೊದಲನೇ ಸೂಕ್ತ ಅಂತಂದ್ರೆ ಅಗ್ನಿದೇವನ ಕುರಿತಾದಂಥ ಸೂಕ್ತ. ಅಲ್ಲಿ ಅಗ್ನಿನ ರೇಮುಷ್ಣ ಉತ್ಪೋಷಮೇವ ದಿವೇ ದಿವೆ ಅಂತ ಒಂದು ವೇದವಾಕ್ಯ ಇದೆ. ಅಗ್ನಿನ ಅಂತ ಒಂದು ಶಬ್ದ, ರೈ ಅಂತ ಇನ್ನೊಂದು ಶಬ್ದ, ಹೀಗೆ ಅನೇಕ ಶಬ್ದಗಳಲ್ಲಿವೆ. ಅಗ್ನಿನ ಅಂತ ಪದಚ್ಛೇದ ಮಾಡಿ ರೈ ಅಂತ ಮತ್ತೆ ಪದಚ್ಛೇದ ಮಾಡಬೇಕಾಗಿತ್ತು. ಆದ್ರೆ ಇವರಿಗೆ ಆ ಸರಿಯಾಗಿ ಪದಚ್ಛೇದ ಮಾಡಲಿಕ್ಕೂ ಕೂಡ ಆಗಲಿಲ್ಲ. ಅವಾಗ ಅಗ್ನಿನ ಅಂತ ಪದಚ್ಛೇದ ಮಾಡೋ ಬದಲು ಅಗ್ನಿ ಮತ್ತು ನಾರ ಅಂತ ಹೀಗೆ ಪದಚ್ಛೇದ ಮಾಡಿಬಿಟ್ರು. ಈ ತರ ಪದಚ್ಛೇದ ಮಾಡಿದ್ದನ್ನು ನೋಡಿ ಅಲ್ಲಿದ್ದಂಥ ವಿದ್ವಾಂಸರು, ಪೃಥ್ವಿ ದೇವಾಹ, ಭೂದೇವತೆಗಳು, ಭೂಮಿಯ ದೇವತೆಗಳು ಅಂದ್ರೆ ಬ್ರಾಹ್ಮಣರು, ಅವರು ಇವ್ರನ್ನ ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು.
ಏನಿದೆ ಅಬದ್ಧವಾಗಿ ಪದಚ್ಛೇದ ಮಾಡ್ತಿದ್ದೀರಲ್ಲ ಅಂತ ಹೇಳಿ. ವಸ್ತುತಃ ಆ ಪುಂಡರೀಕಪುರಿ ದೊಡ್ಡ ವಿದ್ವಾಂಸರೇ ಆಗಿದ್ರು. ಅವರಿಗೆ ಹೀಗೆ ಯಾವುದು ಸರಿಯಾದ ಪದಚ್ಛೇದ, ಯಾವುದು ತಪ್ಪು ಪದಚ್ಛೇದ ಅಂತ ತಿಳಿಯೋದ ಸಂಗತಿ ಏನಲ್ಲ. ಆದರೆ ಅನಧೀತವಾನಿವ ಹಿ ಪುಂಡರೀಕಪೂಹು ನನು ಶಾಬ್ದಿಕಃ ಕಥಮಿದಂ ವದೇದಿತಿ ಅತಿಶಂಕಿಮಾ ದಶಮತೆ ಹಿ ಕಿಂಕರಿ ಸಕಲಸ್ಯ ಚೋದಯತಿ ಶಾರದಾ ಗಿರಹ. ಯಾರೋ ಸರಿಯಾಗಿ ಅಧ್ಯಯನ ಮಾಡದೇ ಇರುವಂತ ವ್ಯಕ್ತಿಯಂತೆ ಇವರು ಯಾಕೆ ಹೀಗೆ ತಪ್ಪಾಗಿ ಪದಚ್ಛೇದ ಮಾಡಿದ್ರು, ತಪ್ಪಾಗಿ ವೇದವಾಕ್ಯಗಳನ್ನು ಉಚ್ಚಾರ ಮಾಡಿದ್ರು ಅಂತಂದ್ರೆ ಹಾಗಲ್ಲ. ದಶಮತೆ ಕಿಂಕರಿ, ಪೂರ್ಣಪ್ರಜ್ಞರ ಕಿಂಕರಿಯಾದಂತಹ ವಾಗ್ದೇವತೆ ಪ್ರತಿಯೊಬ್ಬರ ಮಾತಿನಲ್ಲಿ ನಿಂತ್ಕೊಂಡು ಅಲ್ಲಿ ಪ್ರತಿಷ್ಠಿತಳಾಗಿ ಅವರ ಬಾಯಿಂದ ವಾಕ್ಯಗಳನ್ನ ಸರಿಯಾದ ರೀತಿಯಲ್ಲಿ ನುಡಿಸ್ತಾ ಇರ್ತಾಳೆ. ಇದು ಅವರಿಗೆ ಆಕಸ್ಮಿಕವಾಗಿ ಸ್ಖಲಿತ ಆಗಿಬಿಡುತ್ತಷ್ಟೇ, ಮಾತು ತಪ್ಪಾಗಿ ಉಚ್ಚಾರ ಮಾಡಿಬಿಟ್ರಷ್ಟೇ. ಅತಿಯಾದಂತಹ ಆತ್ಮವಿಶ್ವಾಸ, ಸ್ಪರ್ಧಾ ಭಾವನೆ, ಈ ಭಾವನೆಗಳಿಂದಾಗಿ ಮಾತು ತಪ್ಪಿ ಬಂದುಬಿಡುತ್ತಷ್ಟೇ. ಹೇಗೆ ಪದಚ್ಛೇದ ಮಾಡಬೇಕಾಗಿತ್ತು ಹಾಗೆ ಮಾಡಲಿಲ್ಲ, ತಪ್ಪಾಗಿ ಪದಚ್ಛೇದ ಮಾಡಿಬಿಟ್ರು. ಅಗ್ನಿಯಿಂದ ಅಂತದ್ದು ಒಂದು ಶಬ್ದ, ರಯಿ ಅಂತ ಇನ್ನೊಂದು ಶಬ್ದ. ಇವರು ಅಗ್ನಿ ನಾರ ಅಂತ ಹೀಗೆ ಪದಚ್ಛೇದ ಮಾಡಿಬಿಟ್ರು. ಅದು ನಿಮ್ಗೆ ಪ್ರಖ್ಯಾತವಾದ ಉದಾಹರಣೆ ಕೊಡಬೇಕು ಅಂದ್ರೆ ದಶ ರಾಮ ಶರ. ದಶ ಅಂದ್ರೆ 10, ರಾಮನ 10 ಬಾಣಗಳು ಅಂತ ಅರ್ಥ. ಅದನ್ನು ಸರಿಯಾಗಿ ಪದಚ್ಛೇದ ಮಾಡದೆ ಹೋದ್ರೆ ದಶರ ಮಶರ ಅಂತ ಹೀಗೆ ಪದಚ್ಛೇದ ಮಾಡಿದಂತಾಗ್ತದೆ. ಇಂಥ ಸಮಾನವಾದ ದೃಷ್ಟಾಂತಗಳನ್ನು ಬೇರೆ ನೀವು ಕೂಡ ಎಲ್ಲರೂ ಕೇಳಿರ್ತೀರಿ. ಸರಿಯಾದ ಪ್ರದೇಶದಲ್ಲಿ ಸರಿಯಾದ ಜಾಗದಲ್ಲಿ ವಿರಾಮ ಕೊಡದೆ ಹೋದ್ರೆ ಅದು ಹೇಗೆ ಅಪಾರ್ಥಕ್ಕೆ ಕಾರಣ ಆಗ್ತದೆ ಅಂತ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು. ಅದ್ರ ಪೈಕಿ ಇದೊಂದು ಉದಾಹರಣೆ. ನೀವು ಸರಿಯಾಗಿ ಪದಚ್ಛೇದ ಮಾಡಲಿಕ್ಕೆ ಅಸಮರ್ಥರಾದ್ರಿ, ಇನ್ನದಕ್ಕೆ ವ್ಯಾಖ್ಯಾನ ಏನ್ ಮಾಡ್ತೀರಿ ಅಂತ ಜನ ಅವನ್ನ ಅಪಹಾಸ್ಯ ಮಾಡಿಬಿಟ್ರು. ಶಾರ್ದೂಲಾಖ್ಯಾಂ ಪ್ರಾಪ್ಯ ಸಂಭಾವಿತ ಪ್ರಾಕ್ ಲೋಕೆ ಧೂರ್ತೋ ಮಾಯು ಗೋಮಾಯುರೇಶಃ ವಾದಿದ್ವೀಪಿ ಧ್ವಂಸಿನಂ ಮಧ್ವಸಿಂಹಂ ಪ್ರಾಪ್ತೋ ಹೀತಂ ಶಬ್ದಶೇಷು ಬಹುವ. ಇವರಿಗೆ ಪುಂಡರೀಕಪುರಿ ಅಂತ ಹೆಸರು. ಪುಂಡರೀಕ ಅಂದ್ರೆ ಹುಲಿ ಅಂತ ಅರ್ಥ. ದೊಡ್ಡ ವಿದ್ವಾಂಸರೇ ಆಗಿದ್ರು. ಆದ್ರಿಂದ ಅವರಿಗೆ ಹಿಂದೆ ಬೇಕಾದಷ್ಟು ಜನಮನ್ನಣೆ ಇತ್ತು. ಆದರೆ ಇವತ್ತಿವರು ಪೂರ್ಣಪ್ರಜ್ಞೆ ಅನ್ನುವಂಥ ಸಿಂಹವನ್ನು ಎದುರಿಸಲಿಕ್ಕೆ ನರಿಯಂತೆ ಬಂದರು. ವಸ್ತುತಃ ಹುಲಿಯ ಅವರ ಮೂಲ ಸ್ವರೂಪ ಏನಿತ್ತು ಆ ಸ್ವರೂಪ ಇಲ್ಲಿ ಬಯಲಾಗಿ ಹೋಯಿತು. ನರಿಯು ಸಿಂಹವನ್ನು ಎದುರಿಸಲಿಕ್ಕೆ ಬಂದಂತಾಯಿತು. ಬಂದು ಅವ್ರೇನಾಗಿಬಿಟ್ರು, ಶಬ್ದಶೇಷೋ ಬಹುವ, ನಾಮಾವಶೇಷ ಆಗಿ ಹೋದ್ರು ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ಈಗ ಅವ್ರೇನಿಲ್ಲ, ಅವ್ರ ಪ್ರಭಾವ ಏನಿಲ್ಲ, ಕೇವಲ ಅವ್ರ ಹೆಸರು ಮಾತ್ರ ಉಳಿದಿದೆ. ಹಾಗೆ ಪುಂಡರೀಕಪುರಿ ಅಂತ ಇವ್ರಿಗೆ ಹೆಸರು ಮಾತ್ರ. ಬಾಯಲ್ಲಿ ಜನರ ಬಾಯಲ್ಲಿ ಹುಲಿ ಅಂತ ಕಲ್ಸ್ಕೋತಿದ್ರೆ ಹೊರತು ಆ ಹುಲಿಗಿರ್ಬೇಕಾದ ಸಾಮರ್ಥ್ಯ, ಶಕ್ತಿ ಯಾವುದು ಕೂಡ ಇಲ್ಲದಂತೆ ಹೋಯಿತು. ಹೀಗೆ ಆ ಮನುಷ್ಯ ಪೂರ್ಣಪ್ರಜ್ಞರ ಎದುರಿಗೆ ನಾಮಾವಶೇಷ ಆಗಿ ಹೋದ ಅಂತ ಈ 12ನೇ ಸರ್ಗದ 41ನೇ ಶ್ಲೋಕ ಅದು ಇಲ್ಲಿಗೆ ಮುಕ್ತಾಯ ಕಂಡಿದೆ. ಮುಂದಿನ ಶ್ಲೋಕಗಳೇನಿವೆ ಅದು ಮತ್ತೊಂದು ಪ್ರತ್ಯೇಕವಾದಂತಹ ವಿಷಯವನ್ನು ಹೇಳ್ತವೆ. ಅದನ್ನ ಈ ಮುಂದೆ ಶ್ರವಣ ಮಾಡೋಣ. ಇವತ್ತು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಗೀತಾ ಜಯಂತಿ ಇವತ್ತು. ನಮಗೆ ಇತ್ತೀಚೆಗೆ ಈ 4-5 ವರ್ಷಗಳಲ್ಲಿ ಆ ಗೀತಾ ಜಯಂತಿ ದಿವಸ ಪ್ರವಚನ ಮಾಡುವಂತ ಸಂದರ್ಭನೇ ಬಂದಿರಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಪ್ರತಿ ಬಾರಿ ಹಳೆ ವಿದ್ಯಾರ್ಥಿಗಳ ಸಮಾವೇಶ ನಡೀತಿರ್ತದೆ ಇದೇ ಸಂದರ್ಭದಲ್ಲಿ. ಆದ್ದರಿಂದ ನಾನು ಅಲ್ಲಿ ಹೋಗಬೇಕಾಗ್ತಿತ್ತು. ಈ ಸರಿ ಅದು ಪೋಸ್ಟ್ಪೋನ್ ಆಗಿರೋದ್ರಿಂದ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಆಯಿತು. ಈಗ ಮಹಾಭಾರತದಲ್ಲಿ ನಾವು ಈಗ ಸದ್ಯ ನಾನು ಹೇಳ್ತಿರೋದು ಮಧ್ವವಿಜಯ, ಆದರೆ ಮಹಾಭಾರತದಲ್ಲಿ ವಿರಾಟ ಪರ್ವ ಮುಕ್ತಾಯ ಕಂಡಿದೆ. ಇದಾದ್ಮೇಲೆ ಸುಮಾರು 190 ಅಧ್ಯಾಯಗಳ ಉದ್ಯೋಗ ಪರ್ವ ಇದೆ. ಆ ಉದ್ಯೋಗ ಪರ್ವ ಆದಮೇಲೆ ಒಂದು 25 ಅಧ್ಯಾಯಗಳ ಭೀಷ್ಮ ಪರ್ವ ಪ್ರಾರಂಭ ಆಗಿ ಒಂದು 25 ಅಧ್ಯಾಯಗಳಾದ್ರೆ ಅಲ್ಲಿ ಭಗವದ್ಗೀತೆ ಪ್ರಾರಂಭ ಆಗ್ತದೆ. ಅಂದ್ರೆ ಇನ್ನೂ ಸುಮಾರು 230 ಅಧ್ಯಾಯಗಳು ಸರಿಯಾಗಿ ನಡೆದರೆ ಒಂದು 100-120 ದಿವಸಗಳು ಕಳೆದ ಬಳಿಕ, ಅಂದ್ರೆ ಇನ್ನೊಂದು 4 ತಿಂಗಳಾದ್ಮೇಲೆ ನಿತ್ಯ ಪ್ರವಚನ ಆದರೆ, ನಿತ್ಯ ಪ್ರವಚನ ಆಗದೆ ಹೋದ್ರೆ 4-5 ತಿಂಗಳು ಹೋದ್ರೆ 6 ತಿಂಗಳಾಗಬಹುದು. ಅಂತ ಇನ್ನೊಂದು 6 ತಿಂಗಳ ನಂತರ ಭಗವದ್ಗೀತೆಯ ಪ್ರವಚನವೇ ವಿಸ್ತೃತವಾದ ರೂಪದಲ್ಲಿ ಆಗೋದಿದೆ. ಸುಮ್ಮನೆ ನೆನಪು ಮಾಡಿಕೊಂಡೆ ಅಷ್ಟೇ.
ಇವತ್ತಿನ ಈ ಪ್ರವಚನ ಏನಿದೆ ಅದು ಈ ಪೂರ್ಣ ಪ್ರಜ್ಞರ ಅಂತರ್ಯಾಮಿ ಆಗಿರ್ತಕ್ಕಂಥ ಆ ಕೃಷ್ಣ ಅವನಿಗೆ ಅರ್ಪಿತ ಆಗಬೇಕು. ಭಗವದ್ಗೀತೆಯಲ್ಲಿ ನಾವು ನೋಡುವಂತಹ ಒಂದು ಸಂದೇಶ, ಏನು ಸಂದೇಶ ಅದು ಅಂತಂದ್ರೆ, ಮನುಷ್ಯ ಕರ್ಮವನ್ನು ಪರಿತ್ಯಾಗ ಮಾಡಬಾರದು. ಮೋಹಾತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತ. ಕರ್ಮವನ್ನು ಪರಿತ್ಯಾಗ ಮಾಡೋದು ತಾಮಸ ಸ್ವಭಾವ ಅಂತ ಕರೆಸ್ಕೋತದೆ. ತಸ್ಮಾದ ಅಪರಿಹಾರ್ಯರ್ಥೆ ನತ್ವಂ ಶೋಚಿತು ಅರ್ಹಸಿ. ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು, ಇವೆಲ್ಲವೂ ಕೂಡ ನಿಶ್ಚಿತ. ಆದ್ದರಿಂದ ಅನಿವಾರ್ಯವಾದ ಸಂಗತಿಗಳಿಗೆ ಮನುಷ್ಯ ತನ್ನನ್ನು ತಾನು ಹೊಂದಿಸ್ಕೋಬೇಕೇ ಹೊರತು ಅದನ್ನು ಎದುರಿಸಲಿಕ್ಕಾಗದೆ ಸೋತು ಸುಣ್ಣವಾಗಬಾರದು. ಜೀವನದಲ್ಲಿ ಸಾವು, ನೋವು, ಹುಟ್ಟು, ಅವಮಾನ ಮೊದಲಾದ ಎಲ್ಲಾ ಸಂಗತಿಗಳನ್ನು ಮನುಷ್ಯ ಎದುರಿಸಲಿಕ್ಕೆ ಕಲಿಯಬೇಕು. ಮತ್ತೆ ಕರ್ಮಗಳನ್ನು ಬಿಡಬಾರದು, ಸೋಚಿತವಾದ ಕರ್ಮಗಳನ್ನು ಮನುಷ್ಯ ಬಿಡಬಾರದು ಅಂತನ್ನೋದನ್ನ ಆ ಭಗವದ್ಗೀತೆಯ ಆದ್ಯಂತದಲ್ಲಿ ಕೂಡ ನಾವು ನೋಡ್ತೇವೆ. ಮನುಷ್ಯ ದೈವಿ ಸಂಪತ್ತನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡಬೇಕು. ಭಗವದ್ಗೀತೆಯ 16ನೇ ಅಧ್ಯಾಯ ಅದನ್ನು ಹೇಳ್ತದೆ. ಮಾ ಶುಚಃ ಸಂಪದಂ ದೈವಿ ಅಭಿಜಾತೋಸಿ ಪಾಂಡವ. ಕೌರವರು ಆಸುರಿ ಸಂಪತ್ತಿನ ಉತ್ತರಾಧಿಕಾರಿಗಳು, ಪಾಂಡವರು ದೈವಿ ಸಂಪತ್ತಿನ ಉತ್ತರಾಧಿಕಾರಿಗಳು. ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ದೈವಿ ಸಂಪತ್ತಿನ ಉತ್ತರಾಧಿಕಾರಿಯಾಗಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕಾಗಿ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯಾಭೂತಿ ಧ್ರುವ ನೀತಿ ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣ ಮತ್ತು ಧನುರ್ಧರನಾದ ಪಾರ್ಥ ಧನಸ್ಸನ್ನ ಅವನು ಕೆಳಗೆ ಒಗೆದು ಬಿಟ್ಟಿದ್ದ. ಗೀತೆಯ 1ನೇ ಅಧ್ಯಾಯದಲ್ಲಿ. 18ನೇ ಅಧ್ಯಾಯ ಹೊತ್ತಿಗೆ ಮತ್ತೆ ಕೈಯಲ್ಲಿ ಧನಸ್ಸನ್ನು ಹಿಡಿದು, ನನ್ನ ಮೋಹ, ನನ್ನ ಭ್ರಾಂತಿ ಎಲ್ಲ ಪರಿಹಾರ ಆಗಿದೆ, ನಿನ್ನ ಮಾತನ್ನು ಕೇಳಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಎದ್ದು ನಿಂತ, ಕೈಯಲ್ಲಿ ಧನಸ್ಸನ್ನು ಹಿಡಿದು. ಹಾಗೆ ಧನುರ್ಧರನಾದ ಪಾರ್ಥ ಅಂತಂದ್ರೆ ಪ್ರಯತ್ನಶೀಲನಾದ ಮನುಷ್ಯ ಅಂತ ಅರ್ಥ. ಅವನ ಬೆನ್ನಿಗೆ ಯಾವತ್ತೂ ಕೂಡ ಯೋಗೇಶ್ವರನಾದ ಕೃಷ್ಣ ಇದ್ದಾನೆ ಅಂತ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಕಳೆದ 2-4 ದಿವಸದ ಹಿಂದೆ ಮಹಾಭಾರತದಲ್ಲಿ ಹೇಳಿದ್ದೆ. ಆ ಧನುರ್ಧರನಾದ ಪಾರ್ಥನ ಶಂಖಧ್ವನಿಯನ್ನ ನಾವು ಅನುಸಂಧಾನ ಮಾಡಬೇಕು. ಹಾಗೆ ಅವನಿಗೆ ಬೆಂಗಾವಲಾಗಿ ನಿಂತಹ ಪರಮಾತ್ಮನ ಪಾಂಚಜನ್ಯ ಶಂಖಧ್ವನಿಯನ್ನು ಕೂಡ ನಾವು ಅನುಸಂಧಾನ ಮಾಡಬೇಕು. ಸಘೋಷೋ ಧಾರ್ತರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್ ಅಂತ ಭಗವದ್ಗೀತೆಯ 1ನೇ ಅಧ್ಯಾಯ ಹೇಳಿದೆ. ಆ ಕೃಷ್ಣ ದೇವದತ್ತ ಪಾಂಚಜನ್ಯ ಶಂಖ ಊದಿದ, ಮತ್ತೆ ಪಾರ್ಥ ದೇವದತ್ತ ಶಂಖವನ್ನು ಊದಿದ. ಉಳಿದ ಪಾಂಡವರು ಕೂಡ ತಮ್ಮ ಶಂಖಗಳನ್ನು ಓದಿದ್ರು. ಅದು ಧಾರ್ತರಾಷ್ಟ್ರಾಣ, ಕೌರವರ ಹೃದಯವನ್ನ ಆ ಧ್ವನಿ, ಆ ಶಂಖದ ಧ್ವನಿ ಉಡುಗಿಸಿತು. ಕೌರವರು ಭಯಭೀತರಾದ್ರು ಅಂತ ಹೀಗೆ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ. ನಮ್ಮಲ್ಲಿರುವಂತಹ ದುಷ್ಟ ಶಕ್ತಿಗಳ ಸದ್ದು ಅಡಗಬೇಕು. ಅದಕ್ಕಾಗಿ ನಮ್ಮೊಳಗೆ, ನಮ್ಮ ಹೊರಗಲ್ಲ, ನಮ್ಮೊಳಗೆ, ಹೊರಗೆ ಮೈಕ್ ಹಾಕಿದ್ರೇನೂ ಆದಿತ್ತು. ಆದರೆ ಒಳಗಿನ ಪ್ರಪಂಚದಲ್ಲಿ ನಾವು ಆ ಭಗವಂತನ ಶಂಖಧ್ವನಿಯನ್ನ ಮತ್ತೆ ಭಗವಂತನ ಭಕ್ತನಾದಂತಹ ಆ ಮುಖ್ಯ ಪ್ರಾಣನ ಗರ್ಜನವನ್ನ, ಅದು ರಥದಲ್ಲಿ ಕೂತ್ಕೊಂಡ್ರೆ ಗರ್ಜನೆ ಮಾಡ್ತಾನೆ, ಪೀಠದಲ್ಲಿ ಕೂತ್ಕೊಂಡ್ರೆ, ಸರ್ವಜ್ಞ ಪೀಠದಲ್ಲಿ ಕೂತ್ರೆ ಆತ ವೇದವಾಕ್ಯಗಳನ್ನು ಉಚ್ಚಾರ ಮಾಡಿ ಅದನ್ನು ವ್ಯಾಖ್ಯಾನಿಸ್ತಾನೆ. ಎಲ್ಲಿ ಅದು ಪರ್ಯಾಯ ಪೀಠವೇ ಇರಬಹುದು, ಮತ್ತೆ ಯಾವುದೇ ರಾಮದೇವರ ಪೀಠವೇ ಇರಬಹುದು, ಎಲ್ಲೇ ಕೂತರು ಆಯಾ ವ್ಯಕ್ತಿಯಲ್ಲಿ ಸನ್ನಿಹಿತನಾಗಿ ಅವ್ರ ಕಡೆಯಿಂದ ಆ ಕೆಲಸಗಳನ್ನು ಮಾಡಿಸುವವನೇ. ಸಾಮಾನ್ಯವಾದಂತಹ ಮಠ ಮಂದಿರಗಳು, ದೇಗುಲಗಳಲ್ಲಿಯೂ ಕೂಡ ಪೀಠದ ಮೇಲೆ ಒಬ್ಬ ವ್ಯಕ್ತಿ ಕೂತಾಗ ಅವನೊಳಗೆ ನಿಂತು ಆ ವ್ಯಾಖ್ಯಾನ ಶ್ಲೋಕಗಳನ್ನು ನುಡಿಸುವವನು, ಅದರ ವ್ಯಾಖ್ಯಾನವನ್ನು ಮಾಡುವವನು ಕೂಡ ಅದೇ ಭಗವಂತನೇ. ಆ ಮತ್ತು ಭಗವಂತನ ಅಂತರ್ಯಾಮಿಯಾಗಿರ್ತಕ್ಕಂಥ ಆ ಭಾರತೀಯ ರಮಣನಾದಂಥ ಮುಖ್ಯ ಪ್ರಾಣನೇ. ಅದನ್ನ ಯಾವತ್ತೂ ಕೂಡ ಅನುಸಂಧಾನ ಮಾಡಬೇಕು ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ. ಈಗಲಾಗದಂತೆ ಅದು ಭಾರತೀಯ ಮುಖ್ಯ ಪ್ರಾಣನ ಅಂತರ್ಯಾಮಿ ಆಗಿರ್ತಕ್ಕಂಥ ಕೃಷ್ಣನಿಗೆ ಈ ಭಾಗ ಏಕಾದಶಿ ದಿವಸ, ಗೀತಾ ಜಯಂತಿ ದಿವಸ ಅರ್ಪಿತ ಆಗಿದೆ.